ಕುರ್ಚಿ ಸಮರದಲ್ಲಿ ಡಿಸಿಎಂ ಡಿಕೆಶಿ ಇವತ್ತು ಸಂಡೇ ವೆದರ್ ರಿಪೋರ್ಟ್ ಕೊಟ್ಟಿದ್ದಾರೆ. ಪ್ರಕೃತಿಯಲ್ಲಿ ಕುರ್ಚಿ ಆಕೃತಿ ಬಯಕೆ ಕಾಣಿಸುತ್ತಿದ್ದು ಮಂದಹಾಸ ಉಗ್ತಾ ಇದೆ. ಗುಟ್ಟಿನ ವ್ಯಾಪಾರ ನೆನಪಿಸಿ ಮನವೊಲಿಕೆಗೆ ಡಿಕೆ ಯತ್ನ ನಡೆಸುತ್ತಿದ್ದಾರೆ. ಇತ್ತ ದಾಸಯ್ಯ ಸಿಎಂ ಆಗಲಿ ಎಂಬ ಜಮೀರ್ ಮಾತಿಗೆ ಅಶೋಕ್ ಕೆಂಡುವಾಗಿದ್ದಾರೆ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಕರ್ತವ್ಯದಲ್ಲಿದ್ದಂತಹ ಪೌರಾಯುಕ್ತಿಗೆ ರಾಜೀವ್ ಗೌಡ ಧಮಕಿ ಹಾಕಿ ನಾಪತ್ತೆಯಾಗ್ಬಿಟ್ಟಿದ್ದಾನೆ. ಇತ್ತ ಬೇಲರ್ಜಿ ಮುಂದೂಡಿಕೆಯಾಗಿದ್ದು ಭೀತಿ ಹೆಚ್ಚಿಸಿದೆ. ಇನ್ನು ಬಂಧನ ವಿಳಂಬದಲ್ಲಿ ಪರಂಗೆ ನಿತ್ಯ ಕುಂಟು ನೆಪಗಳು ಸಿಗ್ತಾ ಇವೆ. ಇತ್ತ ಸಿಎಂ ಕ್ಷೇತ್ರದಲ್ಲೂ ಲೇಡಿ ಆಫೀಸರ್ಗೆ ಬೆದರಿಕೆಯನ್ನ ಒಡ್ಡಲಾಗಿದೆ. ಲಕ್ಕುಂಡಿಯ ಮಣ್ಣಿನ ತಳದಲ್ಲಿ ಪುರಾತತ್ವ ಕುರುಹುಗಳು ಪ್ರತ್ಯಕ್ಷವಾಗ್ತಾ ಇವೆ. 3ನೇ ದಿನದ ಉತ್ಖನನದಲ್ಲಿ ಕೋಟೆ ವೀರಭದ್ರೇಶ್ವರ ದೇಗುಲದ ಮುಂದೆ ಶಿವಲಿಂಗ ಪತ್ತೆಯಾಗಿದೆ. ಮತ್ತೊಂದು ಕಲ್ಲಿನಲ್ಲಿ ಹಾವಿನ ಹೆಡೆ ಇರುವ ಕಲಾಕೃತಿ ಕಾಣಿಸಿದೆ. ಇದೇ ಹೊತ್ತಲ್ಲಿ ನಿಧಿಗೆ ಕಾವಲುಗಾರನಾಗಿದ್ದಂತಹ ಸರ್ಪವೊಂದು ಪ್ರತ್ಯಕ್ಷವಾಗಿದೆ. ಹಾಳಿ ಕಟ್ಟಿರೋ ಹೆಂಡತಿನ ಯಾರಾದ್ರೂ ಅಕ್ಕ ಅಂತ ಪರಿಚಯಿಸ್ತಾರಾ ಹೇಳಿ? ಆದ್ರೆ ಇಲ್ಲೊಬ್ಬನಿಗೆ ಇದೇ ಚಾಳಿ. ಯುವತಿಗೆ ಗಾಳ ಹಾಕೋಕೆ ಇಡೀ ಕುಟುಂಬ ಸಂಚಿನ ಪಾತ್ರವನ್ನ ನಿರೂಪಿಸಿದೆ. ಮದುವೆಯಾಗುವ ನೆಪದಲ್ಲಿ 1,75,00,000 ರೂಪಾಯಿ ಹಣವನ್ನ ಲಪಟಾಯಿಸಿದೆ. ಅದೇ ಹಣಕ್ಕಾಗಿ ಮನೆಗೆ ಹೋದಾಗ ಸೀಕ್ರೆಟ್ ಬಯಲಾಗಿದೆ. ರಷ್ಯಾ ವಿರುದ್ಧ ತೆರಿಗೆ ಪ್ರಹಾರ ನಡೆಸಿ ಅಬ್ಬರಿಸಿದ್ದಂತಹ ಟ್ರಂಪ್ ಈಗ ಮಿತ್ರರ ಜೊತೆ ಶತ್ರುತ್ವ ಸೃಷ್ಟಿಸಿಕೊಳ್ತಿದ್ದಾರೆ. ಖನಿಜ ಖಜಾನೆ ಗ್ರೀನ್ಲ್ಯಾಂಡ್ಗಾಗಿ 8 ಯುರೋಪ್ ರಾಷ್ಟ್ರಗಳ ಮೇಲೆ ನವಯುಗದ ಪಾಳೇಗಾರ ಟ್ಯಾರಿಫ್ ಸಮರವನ್ನ ಸಾರಿದ್ದಾರೆ. ಇರಾನ್ನಲ್ಲಿ ರಾಜನಿಗೆ ಪಟ್ಟ ಕಟ್ಟೋಕೆ ಸಜ್ಜಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.